ಮೇಲುಕೋಟೆ ಅಂದ್ರೆ ಪುಳಿಯೋಗರೆಗೆ ಸಿಕ್ಕಾಪಟ್ಟೆ ಫೇಮಸ್ಸು. ರೈಸ್ ಹಾಕ್ಬಿಡೋದಷ್ಟೇ. ತುಂಬಾ ಜನ ಗೊತ್ತಿರುತ್ತೆ, ತುಂಬಾ ಜನಕ್ಕೆ ಗೊತ್ತಿರಲ್ಲ. ಇಷ್ಟು ದೊಡ್ಡ ಬಾಳೆ ಎಲೆ ತುಂಬಾ ಐಟಮ್ ಬರುತ್ತಾ. ಜಸ್ಟ್ 150 ರೂಪಾಯಿಗೆ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ಕೊಡ್ತಾರೆ. ಯಾವುದೇ ರೀತಿಯ ಲಿಮಿಟ್ ಇರಲ್ಲ. ಸಿಕ್ಕಾಪಟ್ಟೆ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ. ನೀವು ಬಂದ್ರು ಕೂಡ ಇಷ್ಟು ಕ್ವಾಂಟಿಟಿಯಲ್ಲಿ ಕೊಡ್ತಾರೆ. ಬಿಕಾಸ್ ಇದು ಅನ್ಲಿಮಿಟೆಡ್ ಆಗಿರೋದು. ನಮ್ಮ ಕಡೆ ಪುಳಿಯೋಗರೆ ಮಾಡಿದ್ರೆ ಗೋಡಂಬಿ ಎಲ್ಲ ಹಾಕಲ್ಲ, ಬಟ್ ಇವರು ಗೋಡಂಬಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಕೊಟ್ಟಿರುವಂಥದ್ದು. ಫಸ್ಟು ಮಜ್ಜಿಗೆ ಹುಳಿಗೆ ಒಂದು ಸೈಡು, ರಸಮ್ಗೆ ಒಂದು ಸ್ವಲ್ಪ ಸೈಡು ಮಾಡಿಕೊಂಡು ಇಲ್ಲಿ ಸಾಂಬಾರು ಹಾಕೊಳ್ಳುವ. ಎಲ್ಲರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನೆಲ್ಲಿದ್ದೀನಪ್ಪ ಅಂದರೆ ಮೇಲುಕೋಟೆ ಅಂದರೆ ಸಿನಿಮಾ ಶೂಟಿಂಗ್ಗೆ ಸಿಕ್ಕಾಪಟ್ಟೆ ಫೇಮಸ್. ಅದು ಬಿಟ್ಟರೆ ಪುಳಿಯೋಗರೆಗೆ ಹೆವಿ ಫೇಮಸ್ ಆಗಿರುವಂಥ ಜಾಗ. ಇಲ್ಲಿ ದೇವಸ್ಥಾನದಲ್ಲಿ ಕೊಡುವಂಥ ಪುಳಿಯೋಗರೆ ಅನುಸರಿಸಿ ಸುಮಾರು ಹೋಟ್ಲುಗಳು ರನ್ ಆಗ್ತದೆ. ಅದರಲ್ಲಿ ನಾನು ಬಂದಿರುವಂಥ ಜಾಗ ಶುರುವಾಗಿ ಬರೋಬ್ಬರಿ 15 ವರ್ಷ ಆಗಿದೆ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ ಜಸ್ಟ್ 150 ರೂಪಾಯಿಗೆ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ಕೊಡ್ತಾರೆ. ಯಾವುದೇ ರೀತಿಯ ಲಿಮಿಟ್ ಇರಲ್ಲ. ಅನ್ನ ಸಾಂಬಾರ್ ರಸಮ್ಮು, ಉಪ್ಪಿನಕಾಯಿ ಪಲ್ಯ, ಅದ್ರ ಜೊತೆಗೆ ಸ್ವೀಟ್ ಪೊಂಗಲ್ಲು, ಪುಳಿಯೋಗರೆ ಅಂತ ಹೆವಿ ಐಟಮ್ 14 ರಿಂದ 15 ಐಟಮ್ನ ಅನ್ಲಿಮಿಟೆಡ್ ಆಗಿ ಕೊಡ್ಕೊಂಡ್ ಬರ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಜಾಗದ ಹೆಸರು ಏನಪ್ಪ ಅಂದ್ರೆ ಆನಂದ ಹೋಟೆಲ್ ಅಂತ. ಇದು ಎಕ್ಸಾಕ್ಟ್ ದೇವಸ್ಥಾನದ ಹಿಂದೆ ಬರುವಂತ ಒಂದು ಜಾಗ. ನಾವಿಲ್ಲಿ ಮಧ್ಯಾಹ್ನ ಊಟ ಮಾಡಕ್ ಬಂದಿದ್ದೀವಿ. ಮಧ್ಯಾಹ್ನ ಊಟಕ್ಕೆ ಒಂದು 12:30 3:30 ಈ ಒಂದು ಊಟ ಸಿಗುವಂತದ್ದು. ಅದು ಬಿಟ್ಟರೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಈ ಪುಳಿಯೋಗರೆ ಮತ್ತೆ ಸ್ವೀಟ್ ಪೊಂಗಲ್ ಅದ್ರ ಜೊತೆಗೆ ತಿಂಡಿ ಐಟಮ್ ನ ಸರ್ವ್ ಮಾಡ್ಕೊಂಡ್ ಬರ್ತಿದ್ದಾರೆ. ಹೋಗಿ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಇವ್ರ ಫುಡ್ಸ್ ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಒಂದು ಒಳ್ಳೆ ಬಾಳೆ ಎಲೆ ಊಟನ ಮಾಡೋಣ. ಜಾಗಕ್ಕೆ ಬಂದು ಸೆಟಲ್ ಆಗಿದ್ವಿ. 15 ವರ್ಷ ಹಳೆ ಜಾಗ. ಮೇಲುಕೋಟೆ ಅಂದ್ರೆ ಪುಳಿಯೋಗರೆಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಮೇಲುಕೋಟೆ ದೇವಸ್ಥಾನದ ಪಕ್ಕದಲ್ಲಿ ಅದರ ಬ್ಯಾಕ್ ಸೈಡ್ ಅಲ್ಲಿ ಒಂದು ಜಾಗ ಇತ್ತೀಚೆಗೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ತದೆ. ಬಿಕಾಸ್ ಪುಳಿಯೋಗರೆ ಜೊತೆಗೆ 150 ರೂಪೀಸ್ಗೆ ಅನ್ಲಿಮಿಟೆಡ್ ಮೀಲ್. ಸುಬ್ಬಣ್ಣ ಮೆಸ್ ನೀವು ಕೇಳಿರ್ತೀರ, 140 ರೂಪೀಸ್ಗೆ ಲಿಮಿಟೆಡ್ ಮೀಲ್ ಕೊಡ್ತಾರೆ. ಇಲ್ಲಿ ಅನ್ಲಿಮಿಟೆಡ್ ಮೀಲ್ ಅಂತ ಕೊಡ್ತಾರೆ. ಚಪಾತಿ ಬದಲು ಇವರು ಈ ಮೊಸರನ್ನ ಕೊಡುವಂಥದ್ದು. ಫುಡ್ನ ಆರ್ಡರ್ ಮಾಡೋಣ. ಅಕ್ಕ ಅಣ್ಣ ಬರ್ತಾರಾ? ಇದು ಅನ್ಲಿಮಿಟೆಡ್ ಮೀಲ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಇಲ್ಲಿ ವರ್ಕ್ ಮಾಡೋಂಥ ಸುಮಾರು ಜನ ಅಫಿಷಿಯಲ್ಸ್, ಈ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಇಲ್ಲಿ ಬರೋವಂಥ ಲೋಕಲ್ಸು, ಈ ಫೋಟೋಗ್ರಾಫರ್ಸು. ಈ ಜಾಗ ಅಂತೂ ಮೇಲುಕೋಟೆಗೆ ಇತ್ತೀಚೆಗೆ ಈ ವೆಡ್ಡಿಂಗ್ ಫೋಟೋಗ್ರಾಫರ್ ಮಾಡೋರಿಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಸಿಕ್ಕಾಪಟ್ಟೆ ಜನ ಬರ್ತಾರೆ. ಬೆಳಗ್ಗೆ ಟೈಮ್ಲಂತೂ ನೀವು ನೋಡಿದ್ರೆ ಅಲ್ಲಿ ಶೂಟ್ ಮಾಡ್ತಾ ಇರ್ತಾರೆ ಕಪಲ್ಸ್ಗಳು. ಆ ಇದರಿಂದ ಕೂಡ ಇತ್ತೀಚೆಗೆ ಫೇಮಸ್ ಆಗ್ತಾ ಇದೆ. ಒಂದು ಓಲ್ಡ್ ಜಾಗ. ಈ ಸಿನಿಮಾಗಳೆಲ್ಲ ದೊಡ್ಡ ಸಿನಿಮಾಗಳೆಲ್ಲ ಶೂಟ್ ಮಾಡಿದ್ದಾರೆ. ತಮಿಳ್ ಸಿನಿಮಾಗಳು, ಕನ್ನಡ ಸಿನಿಮಾಗಳು. ಈ ಸಾಂಗ್ ಶೂಟ್ಗೆ ಫೇಮಸ್ ಆಗಿರುವಂಥ ಜಾಗ. ಒಬ್ಬರಿಗೆ ಇಷ್ಟು ದೊಡ್ಡ ಬಾಳೆ ಎಲೆ ತುಂಬ ಐಟಮ್ ಬರುತ್ತಾ? ಹಾಂ ಅಕ್ಕ ತಗೊಬನ್ನಿ. ಹಾಂ, ಒಟ್ಟಿಗೆ ಎಣ್ಣೆ ಎತ್ಕೊಬಂದ್ಬಿಟ್ರಿ ಎಲ್ಲನೂ ಒಂದೇ ಇದರಲ್ಲಿ. ಆಚೆ ಒಂದು ಚೆನ್ನಾಗಿದೆ ಜಾಗ. ಆಚೆ ಫುಲ್ಲು ಡೌನು, ಬೆಟ್ಟದ ಮೇಲೆ ಇರುವಂಥ ಒಂದು ಜಾಗ. ಕೆಳಗಡೆ ವ್ಯೂ ನೋಡಿಕೊಂಡು ಊಟ ಮಾಡೋಕ್ಕೆ ಒಳ್ಳೆಯ ಜಾಗ, ಪ್ರಶಾಂತವಾಗಿರೋ ಜಾಗ. ಉಪ್ಪಿನಕಾಯಿ ಏನಿದು? ಉಪ್ಪು ಉಪ್ಪಿನಕಾಯಿ. ನಾನೇ ಉಪ್ಪಿನಕಾಯಿ ಅಂದ್ಬಿಟ್ಟೆ. ಪಲ್ಯ, ಕೋಸು ಪಲ್ಯವಾ? ಇದು ಇದ್ರ ಪಲ್ಯ. ಹಾಂ, ಇದ್ರ ಪಲ್ಯ ಕುಕ್ಕಿಂಬರ್ ಪಲ್ಯ. ಇದು ಕೋಸು ಪಲ್ಯ. ಓಕೆ, ನಾನೇ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಏನು ಬರಬೇಕು? ಸ್ವೀಟು, ಪುಳಿಯೋಗರೆ, ವೈಟ್ ರೈಸು, ರಸಮ್ಮು, ಸಾಂಬಾರು, ಮಜ್ಜಿಗೆ, ಮೊಸರನ್ನ. ಸುಮಾರು ಐಟಮ್ ಬರುತ್ತೆ. ಬಾಳೆ ಎಲೆ ತುಂಬ ಐಟಮ್ ಬರುತ್ತೆ. ಎಲ್ಲ ಐಟಮ್ ಬರಲಿ. ಏನಂತ ತೋರಿಸ್ಬಿಟ್ಟು ಟೇಸ್ಟ್ ಮಾಡೋಣ. ಹಪ್ಪಳ, ಸಕ್ಕರೆ ಪೊಂಗಲ್. ಬೆಲ್ಲದ ಪೊಂಗಲ್ ಮಾಡಲ್ವಾ? ಶನಿವಾರ ಭಾನುವಾರ ಮಾಡೋದು. ಓಕೆ, ಮಿಕ್ಕಿದ್ದೀನಲ್ಲ ಬೆಲ್ಲದ ಸಕ್ಕರೆ ಪೊಂಗಲ್. ಶನಿವಾರ ಭಾನುವಾರ ಮಾತ್ರ ಬೆಲ್ಲದ ಪೊಂಗಲ್. ಓಕೆ, ಇದು ನೋಡಿ ಪುಳಿಯೋಗರೆ ಹೆವಿ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ. ಒಳ್ಳೆ ಅನ್ನ ಸಾಂಬಾರು ಹಾಕೊಂಡು ತಿಂತಾರೆ ಆ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ. ಕಮ್ಮಿ ಟೇಸ್ಟ್ಗೆ ಅಂತಲ್ಲ, ಜಾಸ್ತಿನೇ ತಿನ್ನಿ ಅಂತ ಕೊಡ್ತಾರೆ. ಯಾಕಂದ್ರೆ ಬಿಕಾಸ್ ಇಲ್ಲಿ ಏನು ಐಟಮ್ ತೊಗೊಳ್ಳಿ 150 ರೂಪೀಸ್ಗೆ ಅನ್ಲಿಮಿಟೆಡು. ಅದು ವೈಟ್ ರೈಸಾ? ಇಲ್ಲಿ ಹಾಕಿ ಮಜ್ಜಿಗೆ ಹುಳಿನಾ? ಇದು ಅನ್ನಕ್ಕಲ್ವಾ? ಓಕೆ, ವೈಟ್ ರೈಸ್ಗಾ? ಓಕೆ, ತಗೊಬನ್ನಿ ವೈಟ್ ರೈಸ್. ಇದು ಸಾಂಬಾರ್, ಇದು ರಸಂ, ಇದು ಮೊಸರು, ಇದು ಮೊಸರನ್ನ. ಮೊಸರು ಕೊಟ್ಟು ಮೊಸರನ್ನ ಕೊಡ್ತೀರಾ? ಸೂಪರು. ಇದು ರಸಮ್. ಊಟ ಮಾಡೋರು ಅದು ಮಾಡ್ಬೋದು. ಹಾಂ, ಮೊಸರನ್ನೂ ಬೇಕಾದ್ರೆ ಹಾಕೊಡ್ತೀವಿ. ಓಕೆ, ತಂಪಾಗಿ ಮಜ್ಜಿಗೆ ಕೊಡ್ತೀನಿ ಅಂದರೆ ಮಜ್ಜಿಗೆ ಕೊಡ್ತೀರಾ? ಮೊಸರು ಕೊಡ್ತೀರಾ? ಮೊಸರು ಕೊಡ್ತೀವಿ. ಓ ಸೂಪರು. ಸುಮಾರು ಐಟಮ್ ಬರುತ್ತೆ ಹಂಗಾದ್ರೆ. ಮೊಸರನ್ನ, ಹಾಂ, ತುಪ್ಪ ಅನ್ನದ ಮೇಲೆ ಹಾಕ್ಬಿಡಿ. ಸ್ವಲ್ಪ ಸಾಂಬಾರ್ಗೂ ಹಾಕ್ಬಿಡಿ ಲೈಟಾಗಿ. ಹಾಕ್ತಿರಲ್ವ ಕೇಳಿದ್ರೆ? ನಮಗೆ ಮಾತ್ರನಾ? ಇಲ್ಲ, ಓಕೆ. ಎಸ್, ನಾವು ಆರ್ಡರ್ ಮಾಡಿರೋ ಐಟಮ್ ಎಲ್ಲ ಬಂದಿದೆ.
ತುಪ್ಪ ನೋಡಿ ಅಪ್ಪ, ಹೆವಿ ತುಪ್ಪ ಹಾಕಿ ಮಾಡಿರುವಂಥದ್ದು. ಮಧ್ಯದಲ್ಲಿ ಬಾದಾಮಿ ಎಲ್ಲ ಸಿಗುತ್ತೆ. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಕೇಸರಿ ಬತ್ ಬರ್ತದೆ ಗೊತ್ತಾ, ತಿಂದ್ರೆ ಏನ್ ಫ್ಲೇವರ್ ಸಿಗುತ್ತೋ ಆ ಒಂದು ಫ್ಲೇವರ್ ಸಿಗ್ತಾ ಇದೆ. ಸಾಫ್ಟ್ ರೈಸ್ ಅಂತೂ ಪ್ರಾಪರ್ ಆಗಿ ಬೆಂದೋಗಿರುತ್ತೆ. ಬಾಯಿಗೆ ಇಟ್ಟ ತಕ್ಷಣ ಅದು ಕರ್ಗೋಗಿ ಬೆಣ್ಣೆ ತರ ಕರ್ಗೋಗುತ್ತೆ. ಫುಲ್ಲು ಬಾಯೆಲ್ಲ ಸ್ಪ್ರೆಡ್ ಆಗುತ್ತೆ. ಸ್ವೀಟ್ ಅಂತೂ ಡಾಮಿನೇಟ್ ಮಾಡ್ತಾ ಇದೆ. ಒಂದು ಬೆಸ್ಟ್ ಸಕ್ಕರೆ ಪೊಂಗಲ್, ಬೆಲ್ಲದ್ದು ಕೂಡ ಇವ್ರ ಹತ್ರ ಸಖತ್ತಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿದ್ದೆ. ಈ ಟೈಮ್ ವೀಕ್ ಡೇಸ್ ಆಗಿರೋದ್ರಿಂದ ಜಸ್ಟ್ ಸಕ್ಕರೆದು ಮಾತ್ರ. ನೆಕ್ಸ್ಟ್ ಪುಳಿಯೋಗರೆ ಸಿಕ್ಕಾಬಟ್ಟೆ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ. ನೀವು ಬಂದರೂ ಕೂಡ ಇಷ್ಟು ಕ್ವಾಂಟಿಟಿಯಲ್ಲಿ ಕೊಡ್ತಾರೆ, ಬಿಕಾಸ್ ಇದು ಅನ್ಲಿಮಿಟೆಡ್ ಆಗಿರೋದು. ಗೋಡಂಬಿ ಎಲ್ಲ ಹಾಕಿ ಕೊಟ್ಟಿರುವಂಥದ್ದು. ಆ ಕಡಲೆ ಬೀಜ ಎಲ್ಲ ಇದು ಘಮ ಅಂತೂ ಅಷ್ಟು ಸಖತ್ತಾಗಿದೆ. ಸಾಫ್ಟ್ ಗುರು, ಸಿಕ್ಕಾಬಟ್ಟೆ ಸಾಫ್ಟ್ ಆಗಿದೆ. ಒಂದು ಬೈಟ್. ಆ ಪುಳಿಯೋಗರೆ ಫ್ಲೇವರ್ ಅಂತೂ ಆನ್ ದ ಪಾಯಿಂಟಲ್ಲಿದೆ. ಕೊಬ್ಬರಿ ಎಲ್ಲ ಹಾಕಿರ್ತಾರಲ್ಲ, ನೀಟಾಗಿ ಪ್ರಾಪರಾಗಿ ಒಂದು ಹುಳಿಗಿಳಿ ಎಲ್ಲ ಬ್ಲೆಂಡ್ ಆಗಿ ರೈಸ್ಗೆ ಪ್ರತಿಯೊಂದು ಕಾಳು ಕೂಡ ಒಂದು ಫ್ಲೇವರ್ ಇಳಿದಿರುತ್ತೆ. ತಿನ್ನಬೇಕಾದ್ರೆ ಕೊಬ್ಬರಿನ ಫೀಲ್ ಮಾಡ್ತಾ, ಅವ್ರ ಫ್ಲೇವರ್ನ ಫೀಲ್ ಮಾಡ್ತಾ ಎಂಜಾಯ್ ಮಾಡ್ಕೊಂಡು ತಿಂತೀರಾ. ಸಖತ್ ಟೇಸ್ಟ್. ಮಧ್ಯದಲ್ಲಿ ಕಾಳೆಲ್ಲ ಇರುತ್ತಲ್ಲ, ಕಟುಮ್ ಅಂತ ಸಿಗ್ತಾ ಇರುತ್ತೆ. ಸಖತ್. ಗೋಡಂಬಿ ಕೂಡ ಎಕ್ಸ್ಟ್ರಾ ಹಾಕಿರುವಂಥದ್ದು. ನಮ್ಮ ಕಡೆ ಪುಳಿಯೋಗರೆ ಮಾಡಿದ್ರೆ ಗೋಡಂಬಿ ಎಲ್ಲ ಹಾಕಲ್ಲ, ಬಟ್ ಇವರು ಗೋಡಂಬಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಕೊಟ್ಟಿರುವಂಥದ್ದು. ಫಸ್ಟು ಸಪ್ರೇಟ್ ಆಗಿರುತ್ತೆ. ಕಾಳು ಸಪ್ರೇಟ್ ಆಗಿರುತ್ತೆ, ಈ ಕೊಬ್ಬರಿ ಸಪ್ರೇಟ್ ಆಗಿರುತ್ತೆ, ಎಣ್ಣೆ ಸಪ್ರೇಟ್ ಆಗಿರುತ್ತೆ, ಗೊಜ್ಜು ಸಪ್ರೇಟ್ ಆಗಿರುತ್ತೆ. ಎಲ್ಲನೂ ಹಾಕಿ ನೀಟಾಗಿ ಹದ ಮಾಡ್ಕೊಂಡು ಅದಾದಮೇಲೆ ರೈಸ್ಗೆ ಬ್ಲೆಂಡ್ ಮಾಡಿ ರೈಸ್ಗೆ ಹಾಕಿ ಕಲಿಸ್ಕೊಡೋದ್ರಿಂದ ಪ್ರಾಪರ್ ಬ್ಲೆಂಡಿಂಗ್ ಇರುತ್ತೆ. ಇದೆಯಲ್ಲ ಪುಳಿಯೋಗರೆ ಫ್ಲೇವರ್ ಇದೆಯಲ್ಲ, ಪ್ರತಿಯೊಂದು ಕಾಳು ಕೂಡ ಹಿಡಿದಿರುತ್ತೆ. ಸಖತ್ತು ಪುಳಿಯೋಗರೆ. ಅನ್ಲಿಮಿಟೆಡ್ ಆಗಿ ಮೇಲ್ಕೋಟೆಗೆ ಬಂದ ಟ್ರೈ ಮಾಡ್ಬೇಕಂತ ಈ ಜಾಗ ಅಂತೂ ಪಕ್ಕ ಸಜೆಸ್ಟ್ ಮಾಡ್ತೀನಿ. ಓಕೆ, ನಮಸ್ತೆ. ನಮಸ್ಕಾರ. ಆನಂದ ಮೆಸ್ ಮುಂದ್ಗಡೆ ಇತ್ತು, ಅದು ಬ್ಯಾಂಕ್ ಮಾಡ್ಕೊಟ್ರಂತ ನಮ್ಗೆ ಹಿಂದ್ಗಡೆ ಮಾಡ್ಕೊಂಡ್ವಿ. ಓಕೆ. ನಮ್ದು ಇಲ್ಲಿಗೆ ಶುರುವಾಗಿ 8 ವರ್ಷ ಆಯ್ತು. ಈ ಜಾಗದಲ್ಲಿ ಶುರುವಾಗಿ ಆ ಜಾಗದಲ್ಲಿ ಒಂದು 6 ವರ್ಷ ಮಾಡಿದ್ವಿ. ಟೋಟಲ್ ಅಲ್ಲಿ ಒಂದು 10-12 ವರ್ಷ ಜಾಸ್ತಿ ಆಗಿದೆ. 12 ವರ್ಷ ಆಗಿದೆ. ಜಾಸ್ತಿ ಆಗಿದೆ. ಏನಕ್ಕ ಸ್ಪೆಷಲ್? ಇಲ್ಲಿ ಮೇಲ್ಕೋಟೆ ಸ್ಪೆಷಲ್, ದೇವರಿಗೆ ಪುಳಿಯೋಗರೆ ಸಕ್ಕರೆ ಪೊಂಗಲ್ ಸ್ಪೆಷಲ್. ಅದರಿಂದ ಮೇಲ್ಕೋಟೆಗೆ ಪುಳಿಯೋಗರೆ ಸಕ್ಕರೆ ಪೊಂಗಲ್ ಫೇಮಸ್. ನಮ್ಮಲ್ಲಿ ಬೆಲ್ಲದ ಪೊಂಗಲ್ ಮಾಡ್ತೀವಿ, ಅದರಿಂದ ಮೇಲ್ಕೋಟೆ ಪುಳಿಯೋಗರೆ ಸ್ಪೆಷಲ್. ಮೇಲ್ಕೋಟೆ ಪುಳಿಯೋಗರೆ ಸಿಕ್ಕಾಪಟ್ಟೆ ಸ್ಪೆಷಲ್. ಓಕೆ. ಅದು ಬಿಟ್ರೆ ನಿಮ್ಮ ಹತ್ರ ಮೀಲು ಅನ್ಲಿಮಿಟೆಡ್, ಇಡೀ ಮೇಲ್ಕೋಟೆಗೆ ಅನ್ಲಿಮಿಟೆಡ್ ಮೀಲ್ ಕೊಡ್ತಾರೆ. ನೀವು ಒಬ್ಬರೇ ಅಂತ ಕೇಳಿದೆ. ಹೌದು ಸರ್. ಎಷ್ಟು ರೂಪಾಯಿ ಏನೇನು ಬರುತ್ತೆ ಅಕ್ಕ? ಊಟ ಬಾಳೆದೆಲೆ ಊಟ 100 ರೂಪಾಯಿ ಅನ್ಲಿಮಿಟೆಡ್. ಎಷ್ಟು? 150 ರೂಪಾಯಿ ಅನ್ಲಿಮಿಟೆಡ್. ಏನೇನು ಬರುತ್ತೆ ಎಲೆಯಲ್ಲಿ? ಅದ್ರಲ್ಲಿ ಉಪ್ಪು, ಉಪ್ಪಿನಕಾಯಿ, 2 ತರ ಪಲ್ಯ ಬರುತ್ತೆ, ಹಪ್ಪಳ ಬರುತ್ತೆ, ಸ್ವೀಟ್ ಪೊಂಗಲ್ ಬರುತ್ತೆ, ಪುಳಿಯೋಗರೆ, ಅನ್ನ, ಸಾಂಬಾರ್, ರಸಂ, ಮೊಸರನ್ನನು, ಇಷ್ಟ ಏನ್ ಬೇಕಾದ್ರೂ ಹಾಕಿಸ್ಕೋಬಹುದು. 15 ಐಟಮ್ ಬರುತ್ತಾ? ಬರುತ್ತೆ ಸರ್. 10ರಿಂದ 15 ಐಟಮ್ ಬರುತ್ತೆ. ಎಲ್ಲ ಅನ್ಲಿಮಿಟೆಡ್. ಎಲ್ಲ ಅನ್ಲಿಮಿಟೆಡ್. ಸ್ವೀಟ್ ಪೊಂಗಲ್ ಬಿಟ್ಟು ಎಲ್ಲ ಅನ್ಲಿಮಿಟೆಡ್. ಎಲೆ ತುಂಬಾ ಐಟಮ್, ಏನ್ ಬೇಕಾದ್ರೆ ಹಾಕ್ಸ್ಕೋಬಹುದು, ಎಷ್ಟು ಬೇಕಾದ್ರೆ ಹಾಕ್ಸ್ಕೋಬಹುದು. ಸಾಂಬಾರು, ಪುಳಿಯೋಗರೆ ನಿಮ್ಗೆ ಹೊಟ್ಟೆ ತುಂಬಾ ಊಟ ಮಾಡ್ಕೋಬಹುದು. ಓಕೆ. ಬೆಳಿಗ್ಗೆ ಏನ್ ಸಿಗುತ್ತೆ? ಬೆಳಿಗ್ಗೆ ಪಲಾವ್ ಇದೆ, ತರಕಾರಿ ಪಲಾವು, ಇಡ್ಲಿ, ಸಾಂಬಾರ್, ವಡೆ. ಓಕೆ. ಆಮೇಲೆ ದೋಸೆ ಹಾಕ್ತಿವಿ. ಶನಿವಾರ ಭಾನುವಾರ ದೋಸೆ ಹಾಕ್ತಿವಿ. ಆಮೇಲೆ ಮಾಮೂಲಿ ಸಿಗ್ನೇಚರ್ ಬಿಟ್ಬಿಟ್ರಲ್ಲ ಪುಳಿಯೋಗರೆ. ಅದೇ ಪುಳಿಯೋಗರೆ, ಮೊಸರನ್ನ, ಸಕ್ಕರೆ ಪೊಂಗಲ್ ಬೆಳಿಗ್ಗೆಯಿಂದ ರಾತ್ರಿ ಗಂಟ್ಲು ಇರುತ್ತೆ. ಓಕೆ. ಒಂದ್ ಪ್ಲೇಟ್ ಪುಳಿಯೋಗರೆ ಎಷ್ಟು? ಒಂದ್ ಪ್ಲೇಟ್ ಪುಳಿಯೋಗರೆ 60 ರೂಪಾಯಿ. ಸಕ್ಕರೆ ಪೊಂಗಲ್ ಅದು 100 ರುಪೀಸ್. ಬೆಲ್ಲದ ಪೊಂಗಲ್ ಯಾವಾಗ ಸಿಗುತ್ತೆ ನಿಮ್ಮ ಹತ್ರ? ಅದು ಶನಿವಾರ ಭಾನುವಾರ ಸಿಗುತ್ತೆ. ವಾರದಲ್ಲಿ 2 ದಿನ. ವಾರದಲ್ಲಿ 2 ದಿನ. ಮಿಕ್ಕಿದ್ದೆಲ್ಲ ದಿನ ಸಕ್ಕರೆ ಪೊಂಗಲ್ ಸಿಗುತ್ತೆ. ಸಕ್ಕರೆ ಪೊಂಗಲ್ ಯಾವಾಗೂ ಇರುತ್ತೆ. ಬೆಲ್ಲದ ಪೊಂಗಲ್ ಮಾತ್ರ ವೀಕೆಂಡ್ ಸರ್. ಓಕೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆದ್ರೆ ಸಂಜೆ ಎಷ್ಟು ಗಂಟೆವರೆಗೂ ಸರ್? ಬೆಳಿಗ್ಗೆ 7:30 ಶುರು ಆಗುತ್ತೆ, ರಾತ್ರಿ 7:30 8 ಗಂಟೆ ಲಾಸ್ಟ್ ಸರ್. ಲಾಸ್ಟ್. ಮೀಲ್ ಮಧ್ಯಾಹ್ನ ಊಟ ಬಾಳೆಲ್ಲ ಊಟ ಕೊಡ್ತೀರಲ್ಲ? ಬಾಳೆದೆಲೆ ಊಟ ಮಧ್ಯಾಹ್ನ 12:30ಯಿಂದ 4 ಗಂಟೆ ಇರುತ್ತೆ. ಇದರಲ್ಲಿ ತುಪ್ಪ ಕೊಟ್ಟಿರೋದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 3 ಭಾಗ ಮಾಡ್ಕೊಳ್ಳೋಣ. ಬಿಕಾಸ್ ಇಲ್ಲಿ ಮೊಸರು ಹುಳಿ ಇದೆ, ಮಜ್ಜಿಗೆ ಕೊಟ್ಟಿದ್ದಾರೆ, ಅದಾದಮೇಲೆ ಸಾಂಬಾರಿದೆ, ಅದಾದಮೇಲೆ ರಸಮ್ ಕೂಡ ಇದೆ. ಫಸ್ಟು ಮಜ್ಜಿಗೆ ಹುಳಿಗೆ ಒಂದು ಸೈಡು, ರಸಮ್ಗೆ ಒಂದು ಸ್ವಲ್ಪ ಸೈಡು ಮಾಡಿಕೊಂಡು ಇಲ್ಲಿ ಸಾಂಬಾರು ಹಾಕ್ಕೊಳ್ಳುವ. ಸಾಂಬಾರಂತೂ ಅಷ್ಟು ಸಖತ್ತಾಗಿ ತಿಕ್ಕಾಗಿ, ಈ ತೊಂಡೆಕಾಯಿ ಸಾಂಬಾರು ಅಂತ ಹೇಳಿದರು, ಹಂಗೆ ನೀಟಾಗಿ ಇದು ಮಾಡಿ ತಿಕ್ಕಾಗಿದೆ ಗುರು. ಆ ತಿಕ್ನೆಸ್ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ತುಪ್ಪ ಹಾಕ್ಸ್ಕೊಂಡಿದ್ದೀನಿ ನಾನು, ಹಾಕೊಂಡು ಆಹಾ ಒಳ್ಳೆ ಸಾಂಬಾರು, ಒಳ್ಳೆ ತಿಕ್ನೆಸ್ ಅಂತೂ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಹಾ ಕುಂಬಳಕಾಯಿ ಎಲ್ಲ ಹಾಕಿದ್ದಾರೆ. ಕುಂಬಳಕಾಯಿ ಇದು ಏನು ಕಾಯ್ದು ಗೊತ್ತಿಲ್ವಲ್ಲ, ಹಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಬೈಟ್ ಮಾಡುವ. ತುಪ್ಪ ಜೊತೆಗೆ ಸಖತ್ತಾಗಿದೆ. ಒಂದು ಬ್ಲಾಂಡ್ ಸಾಂಬಾರು, ಬ್ಯಾಲೆನ್ಸ್ ಆಗಿರೋ ಸಾಂಬಾರು. ಹೆವಿ ಸ್ಪೈಸಿ ಅನ್ಸಲ್ಲ, ಹೆವಿ ಮಸಾಲ ಅನ್ಸಲ್ಲ, ಒಂದು ಮೈಲ್ಡ್ ಆಗಿ ಮಿಡ್ ಆಗಿ ಚೆನ್ನಾಗಿರುತ್ತೆ ಒಂದು ಸಾಂಬಾರು. ತೊಂಡೆಕಾಯಿ ಸಾಂಬಾರು ಅಂದರು, ತೊಂಡೆಕಾಯಿ ಇಲ್ಲ, ಸಾಂಬಾರು ಸೌತೆಕಾಯಿ ಮಾತ್ರ ಸಿಕ್ತು ನನಗೆ. ಬಟ್ ಸಖತ್ತಾಗಿದೆ ಸಾಂಬಾರು. ಆ ಒಂದು ಫ್ಲೇವರ್ ಅಂತೂ ಅಷ್ಟು ಅಚ್ಚುಕಟ್ಟಾಗಿ ಸಖತ್ತಾಗಿದೆ. ತಿನ್ಬೇಕಾದ್ರೆ ಒಂದು ಸಾಂಬಾರು ಫ್ಲೇವರ್ ಅಂತೂ ಪ್ರಾಪರ್ ಕಾಳು ಹಿಡಿದಿರುತ್ತೆ. ಸಖತ್. ಈ ಒಂದು ಜಾಗದಲ್ಲಿ ತುಪ್ಪ ಅನ್ಲಿಮಿಟೆಡ್ ಕೊಡ್ತಾರೆ. ಈ ಒಂದು ಜಾಗದಲ್ಲಿ ಅನ್ಸುತ್ತೆ. ತುಪ್ಪ ಎಷ್ಟು ಬೇಕಾದ್ರೆ ಹಾಕ್ಸ್ಕೊಳ್ಳಿ, ರೈಸ್ ಎಷ್ಟು ಬೇಕಾದ್ರೆ ಹಾಕ್ಸ್ಕೊಳ್ಳಿ, ಅನ್ಲಿಮಿಟೆಡ್ ಹಾಕ್ಕೊಂತೀನಿ.
ಪ್ರಾಪರಾಗಿ ಕೊಟ್ಟಿರೋ ಕಾಸಿಗೆ ಪಕ್ಕಾ ವರ್ತ್ ಆಗಿರುತ್ತೆ. ಫ್ಯಾಮಿಲಿ ಜೊತೆಗೆ ಬಂದ್ರಂತೂ 100% ಇಷ್ಟಪಡ್ತಾರೆ. ಬಿಕಾಸ್ ದೇವಸ್ಥಾನದ ಬ್ಯಾಕ್ ಸೈಡು, ಎಕ್ಸಾಕ್ಟ್ ಬ್ಯಾಕ್ ಸೈಡು ಪಾರ್ಕಿಂಗ್ ಫೆಸಿಲಿಟಿ ಇದೆ. ರೋಡ್ ತುಂಬ ಎಲ್ಲಿ ಬೇಕಾದ್ರೆ ಪಾರ್ಕ್ ಮಾಡ್ಬೋದು. ಅವ್ರ ಮುಂದೆನೂ ಪಾರ್ಕಿಂಗ್ ಇದೆ. ಮತ್ತು ಇಲ್ಲಾದ್ಮೇಲೆ ಗುಡ್ಡದ ಮೇಲೆ ಮನೆ ಕಟ್ಟಿರೋದ್ರಿಂದ ಕೆಳಗಡೆ ವ್ಯೂ ಚೆನ್ನಾಗಿದೆ. ವ್ಯೂ ನೋಡಿಕೊಂಡು ಒಂದೊಳ್ಳೆ ಊಟ ಮಾಡೋಕ್ಕೆ ಬೆಸ್ಟ್ ಜಾಗ. ಸೂಪರ್ ಟೇಸ್ಟ್. ರಸಮ್ಮು ಬಿಸಿ ಬಿಸಿ ರಸಮ್ ತಂದು ಕೊಟ್ಟರು. ನಾನು ತಂದು ಎಲ್ಲ ಮಾಡೋದ್ರಲ್ಲಿ ಹಾರೋಗಿದೆ. ಹಂಗೆ ಸ್ವಲ್ಪ ಆಯ್ಲಿ ಅನಿಸುತ್ತೆ ರಸಮ್ಮು. ಸ್ವಲ್ಪ ತಿಕ್ಕಿದೆ. ಟೊಮೊಟೊ ಎಲ್ಲ ಜಾಸ್ತಿ ಹಾಕಿ ಮಾಡಿರುವಂಥ ಒಂದು ರಸಮ್ಮು ನೀಟಾಗಿ ಮಿಕ್ಸ್ ಮಾಡಿ ಲೈಟಾಗಿ ಒಂದು ಹಪ್ಪಳ ತೊಗೊಂಡು ಬ್ರೇಕ್ ಮಾಡಿ ಅದ್ರ ಮೇಲೆ ಹಾಕ್ಕೊಂಡು ಮಿಕ್ಸ್ ಹೊಡೆದ್ಬಿಟ್ಟು ತಿಂದ್ವಿ ಅಂದ್ಕೊಳ್ಳಿ, ಸ್ವರ್ಗ ರಪ್ ಅಂತ ಪಾಸ್ ಆಗುತ್ತೆ. ಬಿಕಾಸ್ ಆಲ್ರೆಡಿ ರೈಸಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ. ಆ ತುಪ್ಪದ ಫ್ಲೇವರ್ ಜೊತೆಗೆ ತಿನ್ನೋಕ್ಕೆ ಅಷ್ಟು ಸಖತ್ತಾಗಿರುತ್ತೆ. ಒಂದು ಬೈಟ್ ಚೆನ್ನಾಗಿದೆ. ಹುಳಿ ಹೆವಿ ಅನಿಸ್ತಲ್ಲ, ಒಂದು ಮೈಲ್ಡ್ ಹುಳಿ, ಟೊಮೊಟೊ ಫ್ಲೇವರು ಡಾಮಿನೇಷನು ಸಖತ್ತಾಗಿದೆ, ಹಿತವಾಗಿದೆ. ಹಪ್ಪಳ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಳ್ಳೋಣ. ನಾನು ಹಾಕಿ ಕಲಸೋದ್ರಲ್ಲೇ ಫುಲ್ಲು ಹಪ್ಪಳ ಎಲ್ಲ ಮೆತ ಆಗಿಬಿಟ್ಟಿದೆ. ಸ್ವಲ್ಪ ಕರುಮ್ ಅಂತ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ. ಸಾಂಬಾರಾಗಲಿ ರಸಮ್ ಆಗಲಿ ಬೆಸ್ಟ್ ಟೇಸ್ಟು, ಹಿತವಾಗಿ ಚೆನ್ನಾಗಿದೆ. ಎಕ್ಸ್ಟ್ರಾ ಜೀರಿಗೆ, ಈ ಹುಣಸೆಹಣ್ಣು, ಈ ಟೊಮೊಟೊ ಎಲ್ಲ ಪ್ರಾಪರ್ ಹಾಕಿರ್ತಾರೆ. ಮನೇಲಿ ರಸಮ್ ಮಾಡಿದ್ರೆ ಯಾವ ಥರ ಇರುತ್ತೋ ಅದಕ್ಕಿಂತ ಒಂದು ಪೈಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಆಯಿಲಿ ಅನಿಸುತ್ತೆ ಬಿಟ್ಟರೆ ಟೇಸ್ಟ್ ವೈಸು ಅಲ್ಟಿಮೇಟು. ರೈಸ್ಗೆ ಮಜ್ಜಿಗೆ ಹುಳಿ ಈ ಬೂದುಗುಂಬಳಕಾಯಿ ಎಲ್ಲ ಹಾಕಿ ಮಾಡಿರುವಂಥದ್ದು. ಬೂದುಗುಂಬಳಕಾಯಿ ನೋಡಿ ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಮಜ್ಜಿಗೆ ಡಾಮಿನೇಷನ್ ಜಾಸ್ತಿ ಇದೆ. ಸ್ವಲ್ಪ ಎತ್ತಂಗೆ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಉಪ್ಪು ಬೆರೆಸ್ಕೊಳ್ಳೋಣ. ಉಪ್ಪು ಕಮ್ಮಿ ಇರಬೇಕು ಅಂದ್ಕೊತೀನಿ. ಲೈಟಾಗಿ ಉಪ್ಪು ಹಂಗೆ ಹಾಕಿ ಮಿಕ್ಸ್ ಹೊಡೆದು ಬೂದುಗುಂಬಳಕಾಯಿನ ಮೇಲಿಟ್ಟು ಒಂದು ಬೈಟ್. ಚೆನ್ನಾಗಿದೆ, ಹಿತವಾಗಿದೆ, ಕ್ರೀಮಿಯಾಗಿದೆ. ಮಜ್ಜಿಗೆ ಮೊಸರಂತೂ ಹೆವಿ ಇದೆ. ಮೊಸರಿಂದ ಮಾಡೋದ ಮಜ್ಜಿಗೆಯಿಂದ ಮಾಡೋದ? ಮೊಸರಂತೂ ಕ್ರೀಮಿ ಕನ್ಸಿಸ್ಟೆನ್ಸಿ. ಅದಕ್ಕೆ ಹಾಕಿರೋಂಥ ಒಗ್ಗರಣೆ ಪ್ರಾಪರ್ ಆಗಿದೆ. ಬೂದುಗುಂಬಳಕಾಯಿ ಇರುತ್ತೆ ಗೊತ್ತಾ, ಲೈಟಾಗಿ ಸ್ವೀಟ್ ಕೊಡುತ್ತೆ. ಲೈಟಾಗಿ ಸ್ಪೈಸಿ, ಲೈಟಾಗಿ ಸ್ವೀಟು, ಹಿತವಾಗಿ ಚೆನ್ನಾಗಿದೆ, ಮಜವಾಗಿದೆ. ಫಿನಿಶ್ ಮಾಡಿದ್ರೆ ಬೆಸ್ಟ್ ಫಿನಿಶ್ ಆಗಿರುತ್ತೆ. ಸಖತ್ತು ಟೇಸ್ಟು. ಇಲ್ಲಿ ಪಲ್ಯ ಕೊಟ್ಟಿದ್ದಾರೆ, ಕೋಸ್ ಪಲ್ಯ ಟ್ರೈ ಮಾಡುವ. ಚೆನ್ನಾಗಿದೆ, ಹೋಮ್ಲಿ ಆಗಿದೆ. ಕೊಬ್ಬರಿ ತುರಿ, ಆ ಕೋಸ್ ಪಲ್ಯ, ಕೋಸ್ ಡಾಮಿನೇಷನ್, ಕೋಸ್ಗಿಂತ ಜಾಸ್ತಿ ಡಾಮಿನೇಟ್ ಮಾಡೋದು ಒಂದು ಕೊಬ್ಬರಿ ತುರಿ. ಅದಾದ್ಮೇಲೆ ಅದರಲ್ಲಿರುವಂಥ ಒಂದು ಕಡಲೆಬೇಳೆ. ಹಿತವಾಗಿ ಒಂದು ಒಳ್ಳೆ ಊಟ ಮಾಡ್ತೀನಿ ಅಂದ್ರೆ ಮೇಲ್ಕೋಟಲ್ಲಿ ಒಂದು ಜಾಗ ಅಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಮೊಸರನ್ನ ಫಸ್ಟೇ ಒಗ್ಗರಣೆ ಅಂದರೆ ಸಪ್ರೇಟಾಗಿ ಈ ಒಂದು ಈರುಳ್ಳಿ ಮೆಣಸಿನ್ಕಾಯಿನೆಲ್ಲ ಇದು ಮಾಡ್ಕೊತಾರೆ. ಈರುಳ್ಳಿ ಹಾಕ್ತಿರಲ್ಲ? ಈರುಳ್ಳಿ ಹಾಕಲ್ವಾ? ಚೆನ್ನಾಗಿದೆ. ಒಗ್ಗರಣೆ ಲೈಟಾಗಿ ಡಾಮಿನೇಟ್ ಮಾಡುತ್ತೆ. ಬಿಕಾಸ್ ಮೆಣಸಿನಕಾಯಿನ ಪ್ರಾಪರ್ ಆಗಿ ಹಸಿಮೆಣಸಿನಕಾಯಿನ ನೀಟಾಗಿ ಎಣ್ಣೆಲಿ ಕರೆದಿರ್ತಾರೆ. ಅದರ ಒಂದು ಹಸಿಮೆಣಸಿನಕಾಯಿ ಫ್ಲೇವರ್ ಇದೆ ಗೊತ್ತಾ, ಲೈಟಾಗಿ ಖಾರವಾಗಿ ಸಿಗ್ತಾ ಇರುತ್ತೆ. ಹೆವಿ ಅನ್ಸಲ್ಲ. ಲಾಸ್ಟಲ್ಲಿ ಎಲ್ಲ ತಿಂದು ಲಾಸ್ಟ್ಲಿ ಈ ಥರ ಒಂದು ಮೊಸರನ್ನ ತಿನ್ನಕ್ಕೆ ಸಖತ್ತಾಗಿರುತ್ತೆ. ಆಲ್ರೆಡಿ ಮಜ್ಜಿಗೆ ಹುಳಿ ಕೊಟ್ಟಿದ್ರು, ಅದು ಕೂಡ ಹಿತವಾಗಿತ್ತು. ಅದು ಬಿಟ್ಟರೆ ಮೊಸರನ್ನ, ನಿಮಗೆ ಮೊಸರನ್ನೂ ಬೇಡ ಮಜ್ಜಿಗೆ ಹುಳಿನೂ ಬೇಡ ಅಂದರೆ ಜಸ್ಟ್ ವೈಟ್ ರೈಸ್ ಹಾಕೊಳ್ಳಿ, ಮಜ್ಜಿಗೆ ಕೊಡ್ತಾರೆ, ಮಜ್ಜಿಗೆ ಹಾಕೊಳ್ಳಿ. ಅದು ಬೇಡ ಅಂದರೆ ಕೇಳಿದ್ರೆ ಮೊಸರು ಕೊಡ್ತಾರೆ, ಮೊಸರು ಹಾಕ್ಸ್ಕೊಂಡು ಅಲ್ಟಿಮೇಟ್ ಆಗಿರುತ್ತೆ. ಸ್ವಲ್ಪ ಉಪ್ಪಿನಕಾಯಿ ಕೊಟ್ಟಿದ್ದಾರೆ, ಟ್ರೈ ಮಾಡುವ. ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಿಂದರೆ ಮೊಸರು ಉಪ್ಪಿನಕಾಯಿ ಒಳ್ಳೆ ಕಾಂಬೋ. ಅಲ್ಟಿಮೇಟು. ಈ ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಶುರುವಾಗಿ 15 ವರ್ಷ ಆಗಿದೆ. ಮುಂದೆ ದೇವಸ್ಥಾನದ ಎಕ್ಸಾಕ್ಟ್ ಬ್ಯಾಕ್ ಸೈಡು ಒಂದು ಚಿಕ್ಕ ಜಾಗದಲ್ಲಿ ಮಾಡ್ತಾಯಿದ್ರು. ಈಗ ಸ್ವಲ್ಪ ಒಳಗಡೆ ಒಂದು ಒಳ್ಳೆ ವ್ಯೂ ಇರೋಂಥ ಜಾಗದಲ್ಲಿ ಒಂದು ಮನೆನ ತೊಗೊಂಡು ಒಳಗಡೆ ಮೆಸ್ಸನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆನಂದ್ ಮೆಸ್ ಅಂತ 150 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಬಾಳೆ ಎಲೆ ತುಪ್ಪದ ಊಟ ಕೊಟ್ಕೊಂಡು ಬರ್ತಾ ಇದ್ದಾರೆ. ಲೋಕಲಿ ಸಿಕ್ಕಾಬಟ್ಟೆ ಪಾಪುಲರು. ತುಂಬ ಜನ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಬಿಕಾಸ್ ಸ್ವಲ್ಪ ಜನ ಅಲ್ಲಿಂದ ಹಂಗೆ ಹೋಗೋರಿಗೆ ಈ ಜಾಗದ ಬಗ್ಗೆ ಒಂಚೂರು ಅರಿವಿರಲ್ಲ. ಹಿಂದೆ ಬಂದು ನೋಡಿರೋರಿಗೆ ಒಂದು ಜಾಗದ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಆಗಿರುತ್ತೆ. ಬಿಕಾಸ್ ಅಲ್ಲಿ ಅಷ್ಟೆಲ್ಲ ಫ್ಲೆಕ್ಸಲ್ಲಿ ಹಾಕಿದ್ದಾರೆ. ನಾನು ಕೂಡ ರ್ಯಾಂಡಮಾಗಿ ಬರಬೇಕಾದ್ರೆ ಈ ಒಂದು ಜಾಗ ನೋಡಿ ಹುಡ್ಕೊಬಂದು ಕೇಳಿ ಈಗ ಫುಡ್ನ ಟೇಸ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನೀವು ಮೇಲುಕಟ್ಟೆ ಬಂದರೆ ಒಂದು ಜಾಗಕ್ಕೆ ಪಕ್ಕ ಟು ಪಕ್ಕ ವಿಸಿಟ್ ಮಾಡಿ. ಬೆಳಗ್ಗೆ ಟೈಮ್ ಬಂದರೆ ಪುಳಿಯೋಗರೆ, ಇಡ್ಲಿ, ವಡೆ ಈ ಥರ ಐಟಮ್ ಸಿಗುತ್ತೆ. ಮಧ್ಯಾಹ್ನ ಬಂದರೆ ಬಾಳೆ ಎಲೆ ಊಟ ಸಿಗುತ್ತೆ. ಬೆಳಗ್ಗೆ ಬಂದರೆ ತಿಂಡಿ ಟ್ರೈ ಮಾಡಿ, ಮಧ್ಯಾಹ್ನ ಬಂದರೆ ಊಟ ಟ್ರೈ ಮಾಡಿ. ನಾನಂತೂ ಸ್ಯಾಟಿಸ್ಫೈಡು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಟೇಕ್ ಕೇರ್, ಬಾಯ್.